ಮ್ಯಾನೇಜರ್ ಜೊತೆ ಆಯಿತು, ಬೇರೆ ಇಂಜಿನಿಯರ್ಸ್ ಕುಂತು ಮಾತಾಡ್ತಾರೆ. ಬಟ್ ಯಾರೂ ಅದಕ್ಕೆ ಇಂಟ್ರೆಸ್ಟ್ ತೊಗೊಂಡು ಯಾಕೆ ಮಾಡ್ತಾ ಇಲ್ಲ? ಕಾರಣ ನಮ್ಮದು ಅದೇ, ನಮ್ಮದೇನಾದ್ರು ತಪ್ಪಿದೆ ಅಥವಾ ಫಲಾನುಭವಿಗಳು ತಪ್ಪಿದೆ, ಏನು ಹೇಳಬೇಕಲ್ಲ. ಬ್ಯಾಂಕಿಗೆ ಈಗ ಸುಮಾರು 74 ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಆ ಅಪ್ಲಿಕೇಶನ್ ಪ್ರೊಸೆಸ್ ಯಾರು ಇಂಕ್ವೈರಿ ಮಾಡಬೇಕು? ನಗರಸಭೆಯವ್ರು ಮಾಡಬೇಕು. ಆದರೆ ನಾನು ಮಾಡ್ತಾ ಇದ್ದೇನೆ, ನನ್ನ ಲೆವೆಲ್ದಲ್ಲಿ ನಾನು ಎಲ್ಲ ಬ್ಯಾಂಕ್ ಫಾಲೋಅಪ್ ಮಾಡ್ತಾ ಇದ್ದೇನೆ. ನಗರಸಭೆಯವರು ಯಾಕೆ ಇದರಲ್ಲಿ ಮುತುವರ್ಜಿ ವಹಿಸ್ತಾ ಇಲ್ಲ? ಯಾರಿಗಾರು ಒಬ್ಬರು ಜವಾಬ್ದಾರಿ ಕೊಡಬೇಕು. ಆಮೇಲೆ ಉಳಿದ ಫಲಾನುಭವಿಗಳು ಯಾಕೆ ಡಾಕ್ಯುಮೆಂಟ್ಸ್ ಕೊಡಲಿಲ್ಲ? ಅವರು ಫೋನ್ ಮಾಡಿ ಕೇಳಿ ಅದ್ರ ಬಗ್ಗೆ ಇಂಪ್ಲಿಮೆಂಟ್ಸ್ ಬೇಕಲ್ಲ, ಅದು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅದರ ಸಲುವಾಗಿ ಇವತ್ತು ಸೀರಿಯಸ್ ಆಗಿ ನಾವು ಮೊನ್ನೆ ಕಮಿಷನರ್ ಹತ್ರ ಮಾತಾಡಿದ್ವಿ, ಇವತ್ತು ಸಿಗ್ತೇವೆ, ಮೀಟಿಂಗ್ ಮಾಡುವ ಅಂತೇಳಿ. ಇವತ್ತು ಈಗ ಒಂದು ವಾರ ಬರಲಿಲ್ಲ ಕಮಿಷನರ್, ಎಲ್ಲ ಮತ್ತು ಕೆಲಸ ಬಂದು G+2 ಅದೇ 108 ಆ ಪ್ರಾಬ್ಲಮ್. 84ರಲ್ಲಿ ಕೆಲವು ಜನ ದುಡ್ಡು ತುಂಬಿದ್ದಾರೆ, ಅವರಿಗೆ ಇನ್ನೂವರೆಗೆ ಆದೇಶ ಪತ್ರ ಸಿಗಲಿಲ್ಲ, ಕ್ಯಾಶ್ ತುಂಬಿದ್ದಾರೆ. ಆಮೇಲೆ 84 ಮನೆ ಕೆಲಸ ಈಗ ಬಂದಿದೆ. ಆ ಕೆಲಸಕ್ಕೇನು ಗುತ್ತಿಗೆದಾರಿಗೆ ಏನು ಪೇಮೆಂಟ್ ಕೊಡಬೇಕು, ಅದು ಪೇಮೆಂಟು ಕೊಡ್ತಾಯಿಲ್ಲ. ಗುತ್ತಿಗೆದಾರ ತನಗೆ ದುಡ್ಡು ಸುಗಮಾಟ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಇಷ್ಟೆಲ್ಲ ಇದ್ದು ಇಷ್ಟು ವರ್ಷ ಆದರೂ ನಗರಸಭೆಯವರು ಇದರಲ್ಲಿ ಸೀರಿಯಸ್ ಆಗಿ ಕೆಲಸ ಮಾಡ್ತಾಯಿಲ್ಲ. ಇವರು ದುಡ್ಡು ಕೊಡೋದು ಬೇಡ, ಮೊದಲು ಇಲ್ಲಿ ಪ್ರೆಷರ್ ಮಾಡಿ, ವರ್ಕ್ ಮಾಡಿ. ಕ್ಲೀನಿಂಗ್ ಬಗ್ಗೆ ಹೇಳಿದರೆ ಏನಾದರೂ ಒಂದು ಕಾರಣ ಹೇಳಿ, ಅದು ಸ್ಟ್ರೀಟ್ ಲೈಟ್ ಇಲ್ಲ, ಸ್ಟ್ರೀಟ್ ಲೈಟ್ ಬಗ್ಗೆ ಇದನ್ನು ನಾನು ಲಾಸ್ಟ್ ಇವತ್ತು ನನಗೆ ಆ್ಯಕ್ಚುಲಿ ನನ್ನ ಹೆಲ್ತ್ ಸರಿ ಇಲ್ಲ, ಆದರೂ ನಾನು ಇವತ್ತು ಇಂಡೆಫಿನಿಟ್ ಸ್ಟ್ರೈಕ್ ಮಾಡಬೇಕು ಅಂತ ಹೇಳಿ ಬಂದೆ. ಮ್ಯಾನೇಜರ್ ಹೇಳಿದೆ, ಕಮಿಷನರ್ಗೆ ಮೆಸೇಜ್ ಹಾಕಿದೆ, DC ಅವ್ರಿಗೆ ಮೆಸೇಜ್ ಹಾಕಿ ಇವತ್ತು ಬಂದು ಕುಂತೇವೆ. ಈಗ ಇವರು ಅದರ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡಬೇಕು. ಆಮೇಲೆ ನಾವು ಮುಂದಿನ ಏನಿದೆ ಕ್ರಮ ತಗೋಬೇಕು. ಎಲ್ಲರೂ ನಮಸ್ಕಾರ. ಈಗಾಗಲೇ ಅಂಬರ್ಕಣ್ಣವರು ನಮ್ಮ ಸತ್ಯಾಗ್ರಹ ನಡೆಸಿದ್ದಾರೆ. ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ನಾನು ಆಮೇಲೆ AW ಸರ್, ನಂತರ ನಮ್ಮ CO ಸರ್, ಶಿವಪ್ಪ ಅವರು ಚರ್ಚೆ ಮಾಡಿದ್ದೀವಿ. ಯಾರು ಕಮಿಷನರ್ ಆಗಲಿ, DC ಅವರಾಗಲಿ, ಅಥವಾ ಮ್ಯಾನೇಜರ್ ಆಗಲಿ, ಅಥವಾ AW ಅವರು G+2 ಏನು ಫಲಾನುಭವಿಗಳಿದ್ದಾರೆ ಅವ್ರ ಮನೆ ಕೊಡುವಂಥ ವಿಚಾರ ಮಾಡಿದೆ. ಮತ್ತು ಆಲ್ಮೋಸ್ಟ್ ಆಲ್ ನಾವು ಎಲ್ಲ ಸಂಪರ್ಕದಲ್ಲಿದ್ದೇವೆ, ಎಲ್ಲ ಬ್ಯಾಂಕರ್ಸ್ ಸಂಪರ್ಕದಲ್ಲಿದ್ದೇವೆ, ಎಲ್ಲ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಜೊತೆ. ಹಾಗೂ ನಾವು ಮಾನ್ಯ ಶಾಸಕರು ಸಹಿತ ಇದರ ಬಗ್ಗೆ ಭಾಳ ಮುತುವರ್ಜಿ ವಹಿಸಿದ್ದಾರೆ. ಯಾಕಂದ್ರೆ ಪದೇ ಪದೇ ಮೀಟಿಂಗ್ನಲ್ಲಿ ಅವರು G+2 ಮನೆಗಳು ಉಲ್ಲೇಖ ಮಾಡ್ತಾರೆ. ಯಾಕಂತಂದರೆ ಅವರು ಕಾಂಟ್ರಾಕ್ಟರ್ ಸಹಿತ ಸಾಕಷ್ಟು ಬಾರಿ ನಮ್ಮ ಮೇಲೆನೇ ಇದು ನಮ್ಮ ಬಡವ್ರ ಮನೆ ಮಾಡಿಕೊಡ್ರಿ ಅಂತೇಳಿ ಭಾಳ ಒಂದು ಮುತುವರ್ಜಿ ವಹಿಸಿ ಈ ಒಂದು 1108 ಮನೆಯಲ್ಲಿ ಈಗಾಗಲೇ 108 ಮನೆ ಮತ್ತೆ ಈಗ ಹಸ್ತತ್ರ ಮಾಡ್ಕೊಂಡಿದ್ದೀವಿ. ನಗರಸಭೆ ಈಗಾಗಲೇ 11 ಮಾಡಿಬಿಟ್ಟಿದ್ದೀವಿ ನಾವು. ಈ ಉಳಿದಿರ್ತಾ ಇವು ಕೆಲವು ಒಂದು 15-20 ವರ್ಷಗಳಿಂದ ಇವು 84 ಮನೆಗಳನ್ನು ನಮ್ಗೆ ಹಸ್ತಾಂತರ ಮಾಡಿದ್ದಾರೆ. ಸದರಿ ನಾವು ಅಂಬರ್ಕಂಡು ತಿಳಿಸೋದಷ್ಟೇ, ನಮ್ಮ ಹೋರಾಟ ಸಮಿತಿಯವರಿಗೆ ಯಾರೂ ಖಾಲಿ ಗೊತ್ತಿಲ್ಲ, ನಾವು ಮಾಡ್ತೀವಿ. ಆದರೂ ನಾವು ಹೇಳ್ತಾ ಇದ್ದೀವಿ. ಈಗ ನಾಳೆಯಿಂದ ನಾವು ಫಲಾನುಭವಿ ಏನಿದ್ದಾರೆ G+2ನಲ್ಲಿ 108 ಮನೆಯಲ್ಲಿ ಯಾರು ಇದುವರೆಗೆ ಲೋನ್ ತುಂಬಿಲ್ಲ, ದಯವಿಟ್ಟು ತಾವು ತಮ್ಮ ದಾಖಲೆಗಳನ್ನು ತಮ್ಮ ಬ್ಯಾಂಕಿಗೆ ಸಲ್ಲಿಸಿ ಲೋನನ್ನು ಮಂಜೂರಾದಲ್ಲಿ ನಿಮ್ಮ ಮನೆ ನಿಮ್ಮ ಹೆಸರಲ್ಲಿ ಹಾಕ್ತೀವಿ. ಇಲ್ಲ ಅಂತಂದರೆ ನಾವು ಅಂತಿಮ ನೋಟಿಸನ್ನು ಕೊಟ್ಟಿದ್ದೀವಿ, 1st, 2nd, 3rd. ದಯವಿಟ್ಟು ನಾನು ಅಂತಿಮವಾಗಿ ಹೇಳ್ತಾ ಇದ್ದೀನಿ, ಕೊನೆಯ ಅವಕಾಶ ಕೊಡ್ತೀವಿ. 8 ದಿನಗಳಲ್ಲಿ ಎಲ್ಲರೂ ಬಂದು ತಮ್ಮ ದಾಖಲೆಗಳನ್ನು ಸಲ್ಲಿಸಿ ಬ್ಯಾಂಕಿಗೆ ಹೋಗಿ ಮ್ಯಾನೇಜರ್ ಜೊತೆ ಕಾಂಟ್ಯಾಕ್ಟ್ ಮಾಡಿ, ಮ್ಯಾನೇಜರ್ ನಿಮಗೆ ಲೋನ್ ಕೊಡಲಿಲ್ಲ ಅಂತಂದ್ರೆ ನಮ್ಗೆ ಸಂಪರ್ಕ ಮಾಡಿ, ನಾವೇ ಅಲ್ಲಿ ಬರ್ತೀವಿ. ನಾನು ಆಮೇಲೆ AW ಅವರು ಸಾಧ್ಯ ಆದರೆ ಕಮಿಷನರು ಸಹಿತ ಇಲ್ಲಿ ಫೋನ್ ಹಚ್ಚಿ ಹೇಳ್ತಾರೆ. ಯಾಕಂದ್ರೆ ಅವರು ಭಾಳ ಕಲಿತಾ ಇದ್ದಾರೆ. ಯಾಕಂತಂದ್ರೆ ನೀವು ಹೇಳ್ತಾ ಇದ್ರಿ, ನಾವು ಹಾಗೆ ಗೊತ್ತಿಲ್ಲ, ಕೆಲಸ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ದಯವಿಟ್ಟು ಕೊಡಬೇಕು. ಆಮೇಲೆ ಈಗಾಗಲೇ ಅಂತಿಮ ನೋಟಿಸ್ ಕೊಡಲಾಗಿದೆ. ಅಂಥವ್ರು ಯಾರಾದರೂ ದುಡ್ಡು ತುಂಬಲಿಲ್ಲ ಅಂತಂದರೆ ಅಂಥವ್ರನ್ನ ನಾವು ಕ್ಯಾನ್ಸಲೇಷನ್ ಮಾಡಲಿಕ್ಕೆ ನಾವು ಹಸಿರು ಸಭೆಯಲ್ಲಿ ತೀರ್ಮಾನ ಕೇಳ್ತೀವಿ. ಮಾನ್ಯ ಹಸಿರು ಸಮಿತಿ ಅಧ್ಯಕ್ಷರು ನಿಮ್ಮನ್ನು ಕ್ಯಾನ್ಸಲ್ ಮಾಡಿದರೆ, ಫಲಾನುಭವಿ ಕ್ಯಾನ್ಸಲ್ ಮಾಡಿದರೆ ಆ ಮನೆಯನ್ನು ನೀವು ಕಳಿಸ್ಕೊಳ್ತೀವಿ. ದಯವಿಟ್ಟು ಎಲ್ಲರೂ ಲೋನಿಗೆ ಅಪ್ಲೈ ಮಾಡಿ ನಗರಸಭೆಗೆ ಏನು ತುಂಬಬೇಕು ನೀವು ಆ ಹಣವನ್ನು ತುಂಬಿದಲ್ಲಿ ಇನ್ನೂ ಉಳಿದ ಮನೆಗಳನ್ನು ನಾವು ನಿರ್ಮಿಸಲಿಕ್ಕೆ ಅನುಕೂಲ ಆಗ್ತೈತಿ. ಅದೇ ರೀತಿಯಾಗಿ ನೀವು ಸ್ಟ್ರೀಟ್ ಲೈಟ್ ಹೇಳ್ತಾ ಇದ್ದೀವಿ. ಸ್ಟ್ರೀಟ್ ಲೈಟ್ ಬಗ್ಗೆ ಈಗಾಗಲೇ ನಾವು ಸ್ಟ್ರೀಟ್ ಲೈಟ್ ಜೊತೆ ಮಾತಾಡಿದ್ದೀವಿ. ಆದಷ್ಟು ಬೇಗನೆ ಅದನ್ನು ಹಾಕಲಿ ನಾವು ಕ್ರಮ ವಹಿಸ್ತೀವಿ. ಆಮೇಲೆ ಈಗ ಕಸದ್ದು ನೀವು ಹೇಳ್ತಾ ಇದ್ರಲ್ಲಿ ಪ್ರಾಣಿಗಳು ಬರ್ತಾ ಇದೆ ಅಂತೇಳಿ, ಅದು ಈಗಾಗಲೇ ನಿಮ್ಮ ಎದುರಿಗೇ ವಿಲಾಸ ಕಡೆ ನಾವು ಮಾತಾಡಿದ್ದೀವಿ. ನಾವು ಮ್ಯಾನ್ ಪವರ್ ತೊಗೊಂಡು ಅದನ್ನು ಏನು ಮಾಡಬೇಕು ಅದನ್ನು ಕ್ರಮ ವಹಿಸ್ತೀವಿ. ಅದು ತೆಗಿಲಿಕ್ಕೆ ಒಂದು ವಾರದಲ್ಲಿ ನಾವು ಅದನ್ನು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಅಂತೇಳಿ ಈ ಸಂದರ್ಭ ಹೇಳ್ತಾ ಇದ್ದೀನಿ. ದಯವಿಟ್ಟು ಅಂಬರ್ಕಣ್ಣವರು ಇದನ್ನು
ಸತ್ಯಾಗ್ರಹ ಕೈ ಬಿಡಬೇಕಂತೇಳಿ ತಮ್ಮಲ್ಲಿ ನಾನು ಕರೆಕ್ಟ್. ಬೇಡ್ಕೊಂಡೆ. ಈಗ ಬ್ಯಾಂಕ್ ಬಗ್ಗೆ ಹೇಳಿದ್ರಿ, 108ರಲ್ಲಿ 74 ಡಾಕ್ಯುಮೆಂಟ್ಸಲ್ಲಿ ಕಳಿಸಾಗಿದೆ. ಅದರಲ್ಲಿ ಒಬ್ಬರಿಗೂ ಲೋನ್ ಆಗಿಲ್ಲ. ಯಾವತ್ತಾದ್ರೂ ಅದ್ರ ಬಗ್ಗೆ ಎಂಕ್ವೈರಿ ಅಥವಾ Okay, ಒಂದು ಈಗ- ವರ್ಷ ಈಗ 1-2 ತಿಂಗಳಲ್ಲ. ಕರೆಕ್ಟು. ಯಾಕಂದ್ರೆ ಬ್ಯಾಂಕರ್ಸ್ಗೂ ಅವ್ರದೇ ಆದಂಥ ಒಂದು ಕಾನೂನು ಇದೆ. ಅವ್ರದ್ದು ಏನು ಶರ್ತುಗಳಿದ್ದಾವೆ, ಪ್ರೊಸೀಜರ್ ಅವ್ರು ಮಾಡ್ಬೇಕು. ಈಗ ನಿನ್ನೆ ಮ್ಯಾನೇಜರು ಬ್ಯಾಂಕರ್ ಮ್ಯಾನೇಜರ್ದಲ್ಲಿ ಕಾರವಾರದಲ್ಲಿ ಬಂದು ಇಲ್ಲಿ ಲೀಡರ್ಸ್ ಮೀಟಿಂಗ್ ತೊಗೊಂಡಿದ್ದಾರೆ. ಜಾರಿ ಅವರು ಎಲ್ಲರೂ ಒಪ್ಕೊಂಡಿದ್ದಾರೆ. ಈಗ ಅವ್ರಿಗೆ ಏನು ಬೇಕಾಗಿತ್ತು, ನೇರವಾಗಿ ಬ್ಯಾಂಕ್ ಫಲಾನುಭವಿಗಳಿಗೆ ಲೋನನ್ನು ಮಂಜೂರು ಮಾಡಿ ಹೇಳಿದ್ದಾರೆ. ಆದಷ್ಟು ಬೇಗನೆ ಬ್ಯಾಂಕ್ ಮೇಲೆ ಎಲ್ಲ ಲೋನ್ಗಳು ಮಂಜೂರಾಗ್ತವೆ. ನಾವು ನಾಳೆ ಅಥವಾ ನಾಳೆದಿಂದ ನಾವು ಎಲ್ಲ ಬ್ಯಾಂಕಿಗೆ ಒಂದ್ಸಲ ವಿಸಿಟ್ ಕೊಡ್ತೀವಿ. ನಾಳೆ ಆಗ್ತದೆ, ಇವತ್ತು ಇಲ್ಲ, ಬೇಕಾದ್ರೆ ನಾಳೆ ಮತ್ತೆ ನಿಮ್ದು ಇದೊಂದು ಐತಲ್ಲ, ಈಗ ಇವತ್ತೇ ಹೋಗಿ ನೀವು ಮಾಡ್ಬೋದಲ್ಲ. ಆಯ್ತು. ಇರ್ತಾರೆ, ನಾನು ಬೇಕಾದಂತ ಸರಿ, ಇವತ್ತು ಹೋಗ್ತೀವಿ. G+ ಕೊಡೆ ಫಸ್ಟ್ ಹೊಟ್ಟಿದ್ದೀವಿ. ಅದು ಅಲ್ಲಿ ಹೋಗಿ ಬಂದು ನಾಳೆ ನಾವು ಬ್ಯಾಂಕಿಗೆ ಹೋಗಿ ಅಲ್ಲಿಂದ ಇವತ್ತೇ ಮಾಡ್ಬೋದಲ್ಲ. ಆಯ್ತು. ಎಷ್ಟು ಬ್ಯಾಂಕ್ ಮ್ಯಾನೇಜರ್ ಸಿಗ್ತಾರೆ ನಾವು ಮಾತಾಡ್ತೀನಿ, ಅಲ್ಲೇ ನೇರವಾಗಿ ಮಾತಾಡ್ತೀವಿ. ಆದಷ್ಟು ಬೇಗನೆ ಇದನ್ನು ಎಲ್ಲರೂ ಬಡವರು ಕೊಡೋದು ವ್ಯವಸ್ಥೆ ಮಾಡುವಂತೆ. ದಯವಿಟ್ಟು ಮಾತಾಡೋದು ಈ ಸತ್ಯಾಗ್ರಹವನ್ನ ಆ ನೀರು ಕುಡಿಯೋ ಮೂಲಕ ಕೈ ಬಿಡಬೇಕಂತೇಳಿ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ. ಓಕೆ ಸರ್, ಒಂದು ನಿಮಿಷ ಅವ್ರಿಗೆ ಮಾತಾಡ್ತೀನಿ. ಹಂಗಲ್ಲ ಸರ್, ಪದೇ ಪದೇ ಬರೋದು, ಕೇಳೋದು, ಅರ್ಜಿ ಕೊಡೋದು, ತೊಗೊಳೋದು, ಇದನ್ನೇ ಆಯ್ತಾ. ಇನ್ನು ಜನರಿಗೆ ಕೊಡೋದಿದೆ, ಮನೆಗೆ ಇಲ್ಲ ಅಂತ ಹಿಂಗೆ ನಾವು ಕ್ಲಿಯರ್ ಮಾತಾಡಬೇಕು. ಕೊಡ್ತಾರೋ ಇಲ್ವೋ ಅಂತ ಹೇಳಿ. ಕೊಡ್ತಾರಂತ ಹೇಳಿದ್ರೆ ಒಂದು ಏನಾದ್ರು ಪ್ರೊಸೀಜರ್ ಮಾಡಬೇಕು. ನೀವು ಕುತ್ಕೊಂಡ್ಬಿಟ್ರೆ ಆಗಿದೆ ಸರ್. ಮತ್ತೆ ನೋಡಿರಿ, ನೀವು ಅಲ್ಲಿ ಹೋಗಿ ಕಡೆಗೆ ಅಲ್ಲಿ ಹೋಗ್ತಾರೆ. ಇವತ್ತಿನ ದಿವಸ ನಾನು ಹೋಗಿ ಅಲ್ಲಿ ಹೋಗ್ಬೋದು ನೀವು. ನೋಡಮ್ಮ, ನೀವು ಕೊಡಾಕಡೆ ಮನೆ ಕಟ್ಟಿದ್ದು, ಬಡವರಿಗೆ ಹೇಳ್ತಾಳೆ ಮನೆ ಕಟ್ಟಿದ್ದು. ಹೌದು, ಕಟ್ಟಿದ್ದು ಕೊಡ್ಬೇಕಲ್ಲ. ಈಗ ಶಾಸಕರು ಅಷ್ಟೇ ತರ್ತಿದ್ರು. ಇಲ್ಲಿ ತಂದು 1108 ಮನೆ ತರ್ತಿದ್ರು. ತಂದ್ರು ಅಷ್ಟೊಂದು ಆಯ್ತು. ಮನೆ ತಂದಿದ್ದಾರೆ. ಯಾಕಂದ್ರೆ ಏನೋ ಸ್ವಲ್ಪ ಸರ್ಕಾರದಲ್ಲಿ ಸ್ವಲ್ಪ ಹಣಕಾಸಿನ ತೊಂದರೆ ಇರ್ತೈತೆ, ಗೊತ್ತದ. ಯಾಕಂತಂದ್ರೆ ಅವು 5 ಲಕ್ಷ ಆಯ್ತು. ಈಗ ಎಸ್ಟಿಮೇಟ್ ಎಷ್ಟಾಗಿದೆ? 7,90,000 ಆಗಿದೆ. ಅದನ್ನ ಈಗ ಎಲ್ಲಿ ಕೊಡ್ತಾರೆ? ಕಾಂಟ್ರಾಕ್ಟರ್ಗೆ ಅಷ್ಟಾದ್ರೂ ನಮ್ಮ ಶಾಸಕರು ಹೇಳಿ ಮಾಡಿಸ್ತಾ ಇದ್ದಾರಲ್ವ, ಅಟ್ಲೀಸ್ಟ್ ಬಂದಿದಾವೆ. ಈಗ ಎಷ್ಟು ದುಡ್ಡು ಬರ್ತಾವ ಬಂದು ಮತ್ತೆ ಕಾಂಟ್ರಾಕ್ಟ್ ಕೊಟ್ಟರೆ ಅದನ್ನಲ್ಲಿ ಮಾಡ್ಕೊಡ್ತಾರೆ. ಆಗಿದೆ ಸರ್, ಅದನ್ನ ತಗೊಂಡು ಮನೆಗೆ ಕೊಡ್ತೀವಿ. ಬೇಗ ಅದೇ ಮಾಡೋದು ಸರ್. ಮತ್ತೆ ಆದಷ್ಟು ಡಿಲೇ ಬೇಗ ಮಾಡ್ಬೇಕು, ಡಿಲೇ ಮಾಡ್ತಾ ಮಾಡ್ಬೇಕು ಸರ್. ಇದ್ದೀವಿ. ಅಲ್ಲ ಈ ಮನೆ ಸಿಕ್ಕೈತಿ. ಡಿಲೇ ಆಗೋದಕ್ಕೆ ಯಾರು ಕಾರಣ ಸರ್? ನಗರಸಭೆ ಅಷ್ಟೇ ಅಲ್ಲ ಇದಕ್ಕೆ ಸಂಬಂಧ. ಎಲ್ಲ ಕರ್ನಾಟಕ ಹೌಸಿಂಗ್ ಬೋರ್ಡ್ ಇದೆ. ಅವ್ರು ಕರೆಸಿ, ಅವ್ರು ಕರೆಸೋದು ಅವರು ನಾವು ಮಾತಾಡೋ ಕಾಂಟ್ಯಾಕ್ಟ್ ನಲ್ಲಿ ಇದ್ದೀವಿ. ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಕರೆಸಿರಿ. ಎಸ್, ನಾನು ಕಮಿಷನ್ ಬಂದ ತಕ್ಷಣ ಮಾತಾಡ್ತೀನಿ. ಅವ್ರಿಗೂ ಒಂದ್ಸಲ ಕರೆದು ಸಭೆ ಮಾಡಿದ್ರೆ ಅಂತ ಹೇಳ್ತೀನಿ. ಓಕೆ. ಅಲ್ಲ ಸರ್, ಡಿಲೇ ಆಗೋದಕ್ಕೆ ಯಾರು ಕಾರಣ? ಕಾರಣ ಏನಿಲ್ಲ. ಕಾಂಟ್ರಾಕ್ಟರ್ಗೆ ಯಾಕಂತಂದ್ರೆ ಅವರು ಅವಾಗಿಂದ ಎಸ್ಟಿಮೇಟ್ 4,90,000 ಇತ್ತು. ಈಗ 7 ಲಕ್ಷ ಇದೆ. ಅವ್ರು ಯಾಕಂದ್ರೆ ಕೊರೋನಾ ಟೈಮ್ನಲ್ಲಿ ಈಗ ಅದೇ ಹೇಳ್ತಾ ಇದ್ದೀನಿ ನಾನು. ಅವರಲ್ಲಿ ಅದಕ್ಕೆ ಭಾಳ ಪ್ರಯತ್ನ ಪಟ್ಟರು. ಯಾರು ಶಾಸಕರು ಸಹಿತ ಅವರು ಹೋಗ್ತಾ ಇಲ್ಲ. ಅವ್ರು ದುಡ್ಡು ಕೊಟ್ಟರೆ ಅವ್ರು ಮಾತಾಡುತ್ತೆ. ಅದಷ್ಟು ನಾವು ಈಗಾಗಲೇ 50 ಲಕ್ಷ ಕೊಡಲಿಕ್ಕೆ ಮಾಡಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ಸಹಿ ಆದ ತಕ್ಷಣ ಅದನ್ನ ನಾವು ಕರ್ನಾಟಕ ಹಸು ಮಾಡ್ತಿರ್ತೀವಿ. ಅಲ್ಲಿ ಕಾಂಟ್ರಾಕ್ಟರ್ ಹೋಗ್ತಾರೆ. ಯಾವುದು ಜವಾಬ್ದಾರಿಯಿಂದ? ಈಗ ರೊಕ್ಕ ತುಂಬಿದವರಿಗೂ ಜಾಗ ಕೊಡ್ತಾ ಇಲ್ಲ. ನೀವು 1,20,000 ರೂಪಾಯಿ ಆಯ್ತು ಈಗ ಅರಿಯಾಗಿ ಕೊಡ್ತಾ ಇಲ್ಲ. ದುಡ್ಡು ತುಂಬಿ ಅವ್ರ ರೊಕ್ಕ ತುಂಬಿದಾರಲ್ಲ, ಹ್ಯಾಂಡ್ ಓವರ್ ಮಾಡ್ರಿ. ಇಟ್ ಇಸ್ ಕರೆಕ್ಟು. ಈಗ ಮಾನ್ಯ ಶಾಸಕರು 28-29ಕ್ಕೆ ಬರ್ತಾ ಇದ್ದಾರೆ. 12 ಜನ ಹೋಗಿ ನಾವು ಡೇಟ್ ಕೊಟ್ಟ ಮೇಲೆ ಆ ಡೇಟಿಗೆ G+ ಮನೆಗಳು ಎಲ್ಲ ಕಡೆನೂ ಕೊಟ್ಟಾಯ್ತು ಸರ್. ಎಲ್ಲ ಕಡೆ ಸರಿ ಓಕೆ. ಈಗ ನಾವು ಶಾಸಕರಿಂದ ಕೊಡಿಸ್ತೀವಿ. ಆಮೇಲೆ ಶಾಸಕರನ್ನ ವಿನಂತಿ ಮಾಡ್ತೀವಿ. ಈಗ ಏನು ಬರುವಂಥ ಫಲಾನುಭವಿ ಯಾರು ತುಂಬಿರ್ತಾರಲ್ಲ ಅವ್ರಿಗೆ ಡೈರೆಕ್ಟ್ ಇಲ್ಲೇ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಮತ್ತೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್? ಅದು ಮನೇದು ಸ್ವಲ್ಪ ಬೇರೆದವ್ರಿಗೆ ಬೇಕಾದವ್ರಿಗೆ ಕೊಟ್ಬಿಡ್ರಿ ಅಂತ ವ್ಯವಸ್ಥೆ ಮಾಡ್ರಿ. ಅದಕ್ಕೆ ಹೇಳಿದೆ ನಾನೀಗ ಮಧ್ಯ ಮೂಲಕ ಹೇಳ್ತಾ ಇದ್ದೀನಿ. ಅವ್ರು ಯಾರು ಡಾಕ್ಯುಮೆಂಟ್ಸ್ ಕೊಟ್ಟು ಅವ್ರು ಲೋನ್ ಮಾಡ್ಕೊಳ್ಳಿಲ್ಲ. ಈಗಾಗಲೇ 1st, 2nd, 3rd ನೋಟಿಸ್ ಕೊಟ್ಟಿದ್ದೀವಿ. ಜಡ್ಜಸ್ ಅವರು ಇನ್ನೂ ಕಾಲಾವಕಾಶ ಕೊಡ್ತೀವಿ 15 ದಿವಸ. ಅದರಲ್ಲಿ ಏನಾದರೂ ಅವ್ರು ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅವರು ಯಾರು ಅವರು ಫಲಾನುಭವಿಯಾಗಿ ರದ್ದುಪಡಿಸಿ ಹಸಿರು ಸಭೆಯಲ್ಲಿ ಇಟ್ಟು ಅದನ್ನು ರದ್ದುಪಡಿಸಿ ನಂತರ ಬೇರೆಯವರೇ ಬಡ ಫಲಾನುಭವಿ ಕೊಡುವಂಥ ವ್ಯವಸ್ಥೆನೂ ಮಾಡ್ತೀವಿ. ಈಗ ಸರ್ ಪೂರ್ತಿ ರೊಕ್ಕ ತುಂಬಿದವರಿಗೆ ಚಾವಿ ಯಾವಾಗ ಕೊಡ್ತೀವಿ ಸರ್. ಈಗ 28 ಡೇಟ್ ಹೇಳ್ಬಿಡಿ. ಮಾನ್ಯ ಶಾಸಕರು ಅವ್ರು ಬರೋದು, ಮಾಡೋದು 28-29ಕ್ಕೆ ನಮ್ಮ ಶಾಸಕರು ಬರ್ತಾ ಇದ್ರೆ ಅವ್ರು ಯಾವ ಡೇಟ್ ಕೊಡ್ತಾರೆ ನೋಡ್ಕೊಂಡು ನಾವು ಇವೆಲ್ಲ ತಿಳಿಸ್ತೀವಿ. ಅವಾಗ ಟೈಮ್ಗೆ ಕೊಡ್ತೀವಿ. ಆಮೇಲೆ ಸಾಂಕೇತಿಕವಾಗಿ ಕೊಡ್ತಾರೆ. ಈಗ ಆಮೇಲೆ ಸರ್ ನಮ್ಮ ಶಾಸಕರ ಜೊತೆ ನಾವು ಮಾತಾಡ್ತೀವಿ. ಕಮಿಷನ್ ನಾವೆಲ್ಲ ಮಾತಾಡಿ ಈಗ ಏನು ತುಂಬಿರ್ತಾರೋ ಅವ್ರಿಗೆ ಡೈರೆಕ್ಟ್ ಚೈನ್ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಆಮೇಲೆ ಆ ಪ್ಲಾಟ್ಸ್ ಇನ್ನೂವರೆಗೆ ಸಭೆ ಮುಗಿದಿಲ್ಲ. ಯಾವುದು ಹೌಸಿಂಗ್ ಬೋರ್ಡ್ ಪ್ಲಾಟ್ ಲಾಸ್ಟ್ ಮೀಟಿಂಗಲ್ಲಿ ಸರ್ 1 ತಿಂಗಳಲ್ಲಿ ಸಭೆ ಮುಗಿತದ ಕೊಡ್ತೇನೆ. ಸರಿ, ಅದ್ರ ಬಗ್ಗೆ ಸರ್ ಒಂದ್ಸಲ ಮೀಟಿಂಗ್ ಕರೆದಿ ಅಂತ ಅಂದಿದ್ದಾರೆ. ಆದಷ್ಟು ಬೇಗನೆ ಮೀಟಿಂಗ್ ಕರೆಯುವಂಥ ವ್ಯವಸ್ಥೆ ಮಾಡ್ತೀವಿ. ಸರ್ ಅವ್ರಿಗೆ ಕಳಿಸ್ರಿ, ಹೌಸಿಂಗ್ ಬೋರ್ಡ್ ಅವ್ರಿಗೆ ಕಳಿಸಿ. Yes, sir. ಅವ್ರನ್ನ ಆರ್ಕೆ ಕಂಪ್ಲೀಟ್ ಕಳಿಸಿ ಅವರಿಗೆ. ಮಾಡ್ತೀವಿ ಸರ್.
ಕರ್ನಾಟಕದಿಂದ. ಓಕೆ ಸರ್, ನೀರು ಕೊಡ್ರಿ. ಮತ್ತೆ ರೋಜಾ ಇದೆ ನಿಮ್ದು? ಇಲ್ಲ. ರೋಜಾನ? ನಮಸ್ಕಾರ. ನಾವು ಇವತ್ತು G+2 ಮನೆಗಳ ಒಂದು ಏರಿಯಾದಲ್ಲಿದ್ದೇವೆ. ಇದು ಕೇಂದ್ರ ಸರ್ಕಾರದ PMR ಯೋಜನೆಯಲ್ಲಿ ಮನೆ ಕಟ್ಟಿಸ್ತಾ ಇರೋದು. 2018ರಿಂದ ಈ ಕಾಮಗಾರಿ ಪ್ರಾರಂಭವಾಗಿ 1 ವರ್ಷದಲ್ಲಿ ಮುಗಿಸಬೇಕಿತ್ತು. ಆದರೆ ಹಲವಾರು ಕಾರಣಗಳಿಂದ ಈ ಕಾಮಗಾರಿ ಮಾಡದೆ ವಿಳಂಬ ನೀತಿ ಧೋರಣೆ ನಡೀತಾ ಇದೆ. ಈಗಾಗಲೇ ಈ ವಿಷಯದ ಬಗ್ಗೆ ನಾವು ಕಳೆದ 3 ವರ್ಷದಿಂದ ಸತತವಾಗಿ ಎಲ್ಲ ರೀತಿಯಲ್ಲಿ ಒತ್ತಾಯ ಮಾಡ್ತಾಯಿದ್ದರೂ ವಿಳಂಬ ನೀತಿ ನಮಗೆ ಎದ್ದು ಕಾಣಿಸ್ತಾ ಇದೆ. ಈ ಹಿಂದೆ 108 ಮನೆ ಕೊಟ್ಟ ನಂತರ ಇವತ್ತಿನವರೆಗೆ 84 ಮನೆ ರೆಡಿ ಮಾಡಿದ್ದೇವೆ ಅಂತ ಹೇಳ್ತಾರೆ, ಕೊಡ್ತಾಯಿಲ್ಲ. ಇದರಲ್ಲಿ ಮುಖ್ಯವಾಗಿ ನಗರಸಭೆ ಮತ್ತು ಗೃಹ ಮಂಡಳಿಯವರ ಒಂದು ಬೇಜವಾಬ್ದಾರಿ ಮತ್ತು ಅವರ ಒಂದು ಕಾರ್ಯ ಏನು ನಡೀತಾ ವಿಳಂಬ ನೀತಿ, ಅದರಿಂದ ಸಂಪೂರ್ಣವಾಗಿ ಇವತ್ತು ಕಾಮಗಾರಿ ನಿಂತಿದೆ. ನಿನ್ನೆ ನಾನು ನಗರಸಭೆಗೆ ಹೋಗಿ ಮ್ಯಾನೇಜರ್ ಹತ್ರ ಮಾತಾಡಿದೆ. 1 ವಾರ ಹಿಂದೆ ನಮಗೆ ಹೇಳಿದರು, ಜಿಲ್ಲಾಧಿಕಾರಿಗಳು ಈ ಸ್ಥಳಕ್ಕೆ ಬರ್ತಾರೆ, ನಿಮ್ಮ ಸಮಸ್ಯೆ ನಾವು ಚರ್ಚೆ ಮಾಡುವ ಅಂಥೇಳಿ. ಅದನ್ನು ಇವತ್ತು ಮಾಡಲಿಲ್ಲ. ಅದರ ನಂತರ ನಿನ್ನೆ ಹೋದಾಗ ಅವರು ಯಾವುದೇ ಒಂದು ಆ್ಯಕ್ಷನ್ ತೊಗೊಳ್ತಾ ಇರಲಿಲ್ಲ. ನಾ ಅಲ್ಲೇ ನೇರವಾಗಿ ಒಂದು ಡಿಸಿಷನ್ ತೊಗೊಳ್ಬೇಕಾಯಿತು. ನೀವು ಈ ಕಾಮಗಾರಿಯ ಬಗ್ಗೆ ಸ್ಪಷ್ಟವಾದ ಕ್ರಮ ವಹಿಸದೇ ಇದ್ದರೆ ನಾನು ಇಲ್ಲೇ ಸತ್ಯಾಗ್ರಹ ಕುಂದಿರ್ತೇನೆ ಅಂಥೇಳಿ ನಿನ್ನೆ ಸುಮಾರು 12 ಗಂಟೆಯಿಂದ ನಾವು 4:15ವರೆಗೆ ಸತತವಾಗಿ ಅಲ್ಲೇ ಕುಂತು ಒಂದು ಪ್ರೊಟೆಸ್ಟ್ ಮಾಡಿದಾಗ ಅಲ್ಲಿಗೆ ಒಂದು ಅಭಿಪ್ರಾಯ ಬಂದು ನಗರಸಭೆ ಮ್ಯಾನೇಜರ್, ಇಂಜಿನಿಯರ್ಸ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅಲ್ಲಿ ಚರ್ಚೆ ಮಾಡಿ ಒಂದು ಭರವಸೆ ಕೊಟ್ಟರು. ಈ ಒಂದು ಬ್ಯಾಂಕ್ ಸಾಲದೇನಿದೆ ಅದು ನಾವು ಪ್ರತಿ ಬ್ಯಾಂಕಿಗೆ ಹೋಗಿ ಅದನ್ನು ಪರಿಶೀಲನೆ ಮಾಡಿ ಬೇಗನೆ ರಿಲೀಸ್ ಮಾಡುವ ರೀತಿಯಲ್ಲಿ ಮಾಡ್ತೇವೆ ಅಂತೇಳಿ. ಅದೇ ರೀತಿ 84 ಮನೆಗಳು ಏನಿದೆ, ಆ 84 ಮನೆಗಳ ಬ್ಯಾಂಕಿಗೆ ಏನು ಪತ್ರ ಡಾಕ್ಯುಮೆಂಟ್ಸ್ ಕಳಿಸ್ಬೇಕು ಅದನ್ನು ಸಹ ಕಳಿಸ್ತೇವೆ ಕೂಡಲೇ ಅಂತೇಳಿ ಹೇಳಿದ್ದಾರೆ. ನಂತರ ಇರುವುದು ಇಲ್ಲಿ ಸ್ವಚ್ಛತೆ, ಇದರ ಬಗ್ಗೆ ನಾವು ಸುಮಾರು 8 ತಿಂಗಳಿಂದ ಸತತವಾಗಿ ಹೇಳ್ತಾ ಇದ್ದೇವೆ. ಅದನ್ನು ಇವತ್ತಿನವರೆಗೆ ಕ್ರಮ ವಹಿಸಿದ್ದಿಲ್ಲ. ಅದನ್ನು ಸಹ 1-2 ದಿವಸದಲ್ಲಿ ಮಾಡ್ತೇವೆ ಅಂತೇಳಿ ಒಂದು ಭರವಸೆ ನೀಡಿದ್ದಾರೆ. ಯಾವ ರೀತಿ ಈ ಒಂದು ಕೆಲಸ ದುಡ್ಡು ಯಾವ್ಯಾವುದು ಪೇಮೆಂಟ್ಸ್ ಬರ್ತವೆ, ಪೇಮೆಂಟ್ಸ್ ಬಂದ ನಂತರ ಮುಂದಿನ ಕಾಮಗಾರಿ ಬಗ್ಗೆ ಆ್ಯಕ್ಷನ್ ತಗೊಳ್ತೇವೆ ಅಂತೇಳಿ ಭರವಸೆ ಕೊಟ್ಟಿದ್ದರಿಂದ ನಿನ್ನೆಯ ಸತ್ಯಾಗ್ರಹವನ್ನು ಹಿಂತೆಗೆದುಕೊಂಡಿದ್ದೇವೆ. ಇವತ್ತು ನಾವು ಸಹ ಬ್ಯಾಂಕ್ಸಿಗೆ ವಿಸಿಟ್ ಮಾಡಿದ್ವಿ, ನಗರಸಭೆಯವರು ಸಹ ವಿಸಿಟ್ ಮಾಡಿದ್ದಾರೆ. ಆದಷ್ಟು ಬೇಗನೆ ಈ ಒಂದು ಕ್ರಮ ವಹಿಸ್ತಾ ಇದ್ದಾರೆ. ವಹಿಸದೇ ಇದ್ದರೆ ಇನ್ನೂ ತೀವ್ರವಾದ ಒಂದು ಪ್ರತಿಭಟನೆಗೆ ನಾವು ಇಳಿಬೇಕಾಗ್ತದೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಜಿಲ್ಲಾಧಿಕಾರಿಗಳು, ನಮ್ಮ ನಗರಸಭೆಯ ಆಡಳಿತಾಧಿಕಾರಿಗಳು ಅವರು ಒಂದು G+2 ಮನೆಗಳ ಬಗ್ಗೆ ಒಂದು ಭೇಟಿಗೆ ನೀಡಿ ಇಲ್ಲಿ ಸಮಸ್ಯೆಯನ್ನು ಕೂಡಲೇ ಪರಿಹರಿಸಬೇಕು. ಅನೇಕ ಬಾರಿ ಅವರಿಗೆ ನಾವು ಮನವಿ ಕೊಟ್ಟಿದ್ವಿ, ಬಟ್ ಅವರು ಇಲ್ಲಿವರೆಗೆ ವಿಸಿಟ್ ಮಾಡಲಿಲ್ಲ. ಈಗಾದರೂ ವಿಸಿಟ್ ಮಾಡಿ ನಮ್ಮ ಸಮಸ್ಯೆಯನ್ನು ಚರ್ಚೆ ಮಾಡಿ ಪರಿಹರಿಸಲಿ ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. ಇಲ್ಲಿ ಗೃಹ ಮಂಡಳಿಯವರು ಮಾಡಿದಂಥ ದುರಂತ ಇದು ನೋಡಲಿಕ್ಕೆ ಸಾಕಾಗೋದಿಲ್ಲ, ಆ ಥರ ಆಗಿದೆ. ಆದ್ದರಿಂದ ಇವರು CMC ಅವರು ಹಾಗೂ ಗೃಹ ಮಂಡಳಿಯವರು ಕೂಡಿ ಈ ಕೆಲಸವನ್ನು ಶೀಘ್ರ ಮಾಡಿಕೊಡ್ಬೇಕಂತೇಳಿ ಈ ಸತತವಾಗಿ ಈಗ 2 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದೇವೆ. ಅದಕ್ಕೆ ಬೆಲೆನೇ ಇಲ್ಲದಂತಾಗಿದೆ. ಯಾವಾಗ ಹೋದರೂ ಕೂಡ ಆಶ್ವಾಸನೆ ಕೊಡೋದನ್ನು ಬಿಟ್ಟರೆ ಕೆಲಸ ಯಾವುದೋ ಆದರೆ ನಮಗೆ ಕಣ್ಣಿಗೆ ಕಂಡು ಬರೋದಿಲ್ಲ. ಆದ್ದರಿಂದ ನಮ್ಮ ಈ ಕಷ್ಟವನ್ನು ಸರಿಯಾಗಿ ಅರ್ಥಕೊಂಡು ಈ ಕಮಿಷನರ್ CMC ಅವರು ಹಾಗೂ ಜಿಲ್ಲಾಧಿಕಾರಿಗಳು ಕೂಡಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕಂತ ನಾನು ವಿನಂತಿ ಮಾಡಿಕೊಳ್ತೇನೆ.